ಸ್ನೇಹಿತರಿಬ್ಬರು ಹುಟ್ಟುಹಬ್ಬವನ್ನು ಒಟ್ಟಾಗಿ ವೃದ್ಧಾಶ್ರಮದಲ್ಲಿ ಆಚರಿಸಿಕೊಂಡಿದ್ದಾರೆ. ಓರ್ವ ಸ್ನೇಹಿತ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡ, ಮತ್ತೋರ್ವ ಗೆಳೆಯ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ. ಓರ್ವ ಹಿಂದೂ ಮತ್ತೋರ್ವ ಮುಸ್ಲಿಂ ಇಬ್ಬರು ಒಟ್ಟಾಗಿ ತಮ್ಮ ಸ್ನೇಹಿತರು ಹಾಗೂ ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಜಾತಿ ಭೇದವನ್ನು ಮರೆತು ಚನ್ನರಾಯಪಟ್ಟಣದ 40 ಅಡಿ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ಪೂಜೆ ನೆರವೇರಿಸಿದ ಬಳಿಕ ಕಾಂಗ್ರೆಸ್ ಮುಖಂಡ, ಉದ್ಯಮಿ ದಿಂಡಗೂರು ಆನಂದ್ ಗೌಡ್ರು ಹಾಗೂ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಮುಬಾರಕ್ ಪಠಾಣ್ ಒಟ್ಟಾಗಿ ತಮ್ಮ ಹುಟ್ಟುಹಬ್ಬದ ದಿವಸ ವೃದ್ಧಾಶ್ರಮದಲ್ಲಿರುವ ವಯೋವೃದ್ಧರಿಗೆ ಊಟ ಬಡಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಯಾರು ತಿನ್ನಲ್ಲ ಬೇಡ ಅನ್ಬಿಡಿ. ಅಲ್ಲಿ ವೆಜ್ ಸಾಂಬಾರ್ ಸದ್ಗಮಯ ಜ್ಯೋತಿರ್ಗಮಯ ಮೃತ್ಯೋಮ ಶಾಂತಿ. ವೃದ್ಧಾಶ್ರಮಕ್ಕೆ ನಿಮ್ಮೊಂದಿಗೆ ನಾವಿದ್ದೇವೆಂಬ ಮಾತಿನಂತೆ ಇವತ್ತು ಯುವ ಉದ್ಯಮಿಗಳು ಅಂತ ಆನಂದ್ ಗೌಡ್ರವರು, ದಿಂಡಗೂರು ಇವತ್ತು ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಪಠಾಣ್ ಭಾಯ್ ಅವರು, ಜನದ ಯುವ ಮುಖಂಡರು ಇವತ್ತು ಎಲ್ಲ ಹುಡುಗರುಗಳನ್ನ ಜೊತೆಗೂಡಿ ನಮ್ಮ ಮಾತೃಭೂಮಿ ವೃದ್ಧಾಶ್ರಮದಲ್ಲಿರುವ ಎಲ್ಲ ವಯೋವೃದ್ಧರಿಗೆ ಹಸುವನ್ನು ನಿಗಸಕ್ಕೆ ಬಂದಿದ್ದಾರೆ. ಅವ್ರಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ ದೇವರ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಏನು ಇವತ್ತು ಯುವ ಪೀಳಿಗೆಗೆ ಒಂದು ಒಳ್ಳೆ ಮಾಹಿತಿ ಕೊಡೋದಕ್ಕೆ ಇವರಿಬ್ಬರು ಸೇರಿ ಹಸ್ತವ್ರಿಗೆ ಅನ್ನ ನೀಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ಆನಂದ್ ಗೌಡ, ಕಸ್ಬಾ ಕ್ಷೇತ್ರದಿಂದ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಇವತ್ತು ನಮ್ಮೂರ ನಾಗಣ್ಣ ಹಾಗೂ ವಿಕ್ರಮ್ ಅವರು ತುಂಬ ಶ್ರಮದಿಂದ ಈ ಮಾತೃಭೂಮಿ ವೃದ್ಧಾಶ್ರಮನ ನಡೆಸ್ತಾ ಇದ್ದಾರೆ. ಇವತ್ತು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಂಗೆ ಹಾಗೂ ಗುರು ಹಿರಿಯರು ಹೇಳ್ಕೊಟ್ಟಂಗೆ ನಮಗೆ ದೇವರ ಆಶೀರ್ವಾದ ಬೇಕು ಅಂದರೆ ಅನಾಥವ್ರಿಗೆ, ವೃದ್ಧರಿಗೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ, ನಮ್ಮ ಕೈಲಾಗಿ ಸಹಾಯ ಏನು ಮಾಡ್ತೀವಿ, ಅದರಿಂದ ದೇವರು ನಮಗೆ ಡೈರೆಕ್ಟಾಗಿ ಪ್ರತಿಫಲನ ತೋರಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಇವತ್ತು ವೃದ್ಧಾಶ್ರಮಕ್ಕೆ ಬಂದು ಸಿಹಿಯನ್ನು ಹಂಚುವಂಥ ಕೆಲಸನ ಮಾಡ್ತಿದ್ದೀವಿ. ಇವತ್ತು ವಿಶೇಷ ಏನಂತ ಅಂದರೆ, ಇಂಥ ಕಾರ್ಯಕ್ರಮಗಳಲ್ಲಿ ನಾನು ಮತ್ತು ಪಠಾಣ್ ಭಾಯ್ ಇಬ್ಬರು ಭಾಗಿಯಾಗಿದ್ದೀವಿ. ಆಮೇಲೆ ಆ ದೇವರ ಕೃಪೆ ನೋಡಿ, ಹಿಂದೂ ಮುಸ್ಲಿಂ ಅಂತ ಯಾವುದೇ ಭೇದ ಭಾವ ಇಲ್ದಲೆ ಇಬ್ಬರದು ಒಂದೇ ರಕ್ತ ಅಂದ್ಕೊಂಡು ನೋಡಿ, ದೇವರು ಕೂಡ ನಾವಿಬ್ಬರು ಒಂದೇ ಅಂತ ಇವತ್ತು ಸೃಷ್ಟಿ ಮಾಡಿ 3ನೇ ತಾರೀಕೆ ಜುಲೈ 3ನೇ ತಾರೀಕೆ ಜನನ ನೀಡಿದ್ದಾರೆ. ಸೊ ಇಬ್ಬರ ತಂದೆ ತಾಯಿಗಳು ಒಟ್ಟಿಗೆ ಏನೋ ಒಂದು ಶ್ರಮದಿಂದ ನಮ್ಮನ್ನು ಈ ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ನಾವು ನಮ್ಮ ಕೈಲಾದಂಥ ಕೆಲಸಗಳನ್ನ ನಾವು ಇವತ್ತು ಮಾಡ್ತಾಯಿದ್ದೀವಿ, ಒಳ್ಳೆ ಕೆಲಸನ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ, ಇವತ್ತು ಮಾತೃಭೂಮಿ ವೃದ್ಧಾಶ್ರಮಕ್ಕೆ ನನ್ನ ಕಡೆಯಿಂದ ಮುಂದಿನ ದಿನಗಳಲ್ಲಿ ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಗಣ್ಣವ್ರು ಆವಾಗಲೇ ಮಾತಾಡಿದ್ರು ಒಂದ್ಸಲಿ ನನ್ನ ಜೊತೆ, ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಂತ ಹೇಳ್ತಾ ಪಠಾಣ್ ಭಾಯ್ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಆನಂದ್ ಭಾಯ್ ಅವರಿಗೆ ಹೃತ್ಪೂರ್ವಕವಾದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ನಾನು ಆನಂದ್ ಅಣ್ಣ ತಂದಿರಿದ್ದಂಗೆ, ಇದು ಮುಂದದ್ದು ಚಿಕ್ಕದಿಂದನೂ ಜೊತೆಯಲ್ಲಿ ಬೆಳೆದಿರೋದು. ನಾವು ಜನ ಬೇರೆ ಬೇರೆ ರೀತಿ ಅದು ಹಬ್ಬಿಸ್ತಾ ಇದ್ದಾರೆ, ಆ ಥರ ಯಾವುದೂ ಇಲ್ಲ. ನಾನು ಅಣ್ಣ ತಂದಿರ್ತಾರ, ತಾಯಿಗಣ್ಣನೂ ಜೊತೆಲಿ ಇರ್ತೀವಿ.